ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸ್ ವೈಟಿಐ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಒಂದು ಹೊಸ ಚಾಪ್ಟರ್ ಅನ್ನು ಸ್ಟಾರ್ಟ್ ಮಾಡೋಣ. ವೇವ್ಸ್ ಶೇಪಿಂಗ್ ಸರ್ಕ್ಯೂಟ್ಸ್ ಅಂತ ಹೇಳಿ. ಈ ಒಂದು ಚಾಪ್ಟರ್ ಅಲ್ಲಿ ನಾವು ಡಿಸ್ಕಸ್ ಮಾಡುವಂತಹ ಟಾಪಿಕ್ ಬಂದು ಇಂಟ್ರೊಡಕ್ಷನ್ ಆಫ್ ವೇವ್ ಶೇಪಿಂಗ್ ಸರ್ಕ್ಯೂಟ್ಸ್ ಅಂಡ್ ಇಟ್ಸ್ ಟೈಪ್ಸ್. ಅದ್ರ ಏನ್ ಡಿಫ್ರೆಂಟ್ ಟೈಪ್ಸ್ ಇದಾವೆ ಅಂಡ್ ವೇವ್ ಶೇಪಿಂಗ್ ಸರ್ಕ್ಯೂಟ್ಸ್ ಅಂದ್ರೆ ಏನು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಇದು ಬಂದು ಸ್ಟ್ರೇಟ್ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಫಸ್ಟ್ ಇಯರ್ ಅವ್ರಿಗಿರುತ್ತೆ. ಸೊ ಇಂಟ್ರೊಡಕ್ಷನ್ ನೋಡೋದಾದ್ರೆ, ಅ ಸಿಗ್ನಲ್ can also be called as a wave. Every wave has a certain shape when it is represented in a graph. ಓಕೆ, ಸಿಗ್ನಲ್ ಅನ್ನ ನಾವು ವೇವ್ ಅಂತಾನು ಕರಿಬಹುದು ಇನ್ನೊಂದು ಹೆಸರಲ್ಲಿ. ಅಂಡ್ ಪ್ರತಿ ಒಂದು ವೇವ್ಗೂ ನಾವು ಒಂದು ಸರ್ಟನ್ ಶೇಪ್ ಇರುತ್ತೆ. ಅದು ಯಾವಾಗ ಆ ಶೇಪ್ ಬರುತ್ತೆ ಅಂತಂದ್ರೆ, ಎರಡು ಪ್ಯಾರಾಮೀಟರ್ಸ್ ಗಳನ್ನ ತಗೊಂಡು ನಾವು ಆ ಪ್ಯಾರಾಮೀಟರ್ಸ್ ಅಲ್ಲಿ ಆಗುವಂತಹ ಬದಲಾವಣೆಗಳ ತಕ್ಕಂತೆ ಒಂದು ಗ್ರಾಫ್ ಅಲ್ಲಿ ನಾವು ಹಾಕಿದವಾಗ ಆ ವೇವ್ಗೆ ಒಂದು ಶೇಪ್ ಅನ್ನೋದು ಬರುತ್ತೆ. ದಿಸ್ ಶೇಪ್ can be of different types such as sinusoidal, square, triangular, etc. ಸೊ ಈ ಒಂದು ಶೇಪ್ ಏನಿದೆ ಗ್ರಾಫ್ ಅಲ್ಲಿ ನಾವು ಹಾಕಿದ್ಮೇಲೆ ಬರುವಂತಹ ಒಂದು ಶೇಪ್ ಯಾವುದನ್ನಾದ್ರೆ ನಾವು ವೇವ್ ಅಥವಾ ಸಿಗ್ನಲ್ ಅಂತ ಕರಿತೀವಿ. ಅದು ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಲೈಕ್ ಸೈನೋಸೈಡಲ್ ಅಂದ್ರೆ ಕಂಟಿನ್ಯೂಸ್ ಚೇಂಜಸ್ ಆಗ್ತಾ ಇರುವಂತಹ ಸೈನ್ ವೇವ್, ಸ್ಕ್ವಯರ್ ವೇವ್ ಇರ್ಬೋದು ಅಥವಾ ಟ್ರಯಾಂಗಲ್ ವೇವ್ ಇರ್ಬೋದು. ಇದೇ ರೀತಿ ಪಲ್ಸಸ್ ಇರ್ಬೋದು. ಆ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೇವ್ಸ್ ಇರ್ತವೆ. ಸೊ ವಿ ಆರ್ ವೆರಿ ಫ್ಯಾಮಿಲಿಯರ್, ನಮ್ಗೆಲ್ಲ ಗೊತ್ತಿದೆ, ಬಹಳ ಫ್ಯಾಮಿಲಿಯರ್ ಇದೀವಿ ನಾವು ಈ ರೀತಿ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ವೇವ್ಸ್ ಅಲ್ಲಿ. ಸೊ ವಿಚ್ ವೇರಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಪೀರಿಯಡ್ ಆರ್ ದೇ ಮೇ ಹ್ಯಾವ್ ಸಮ್ ರ್ಯಾಂಡಮ್ ಶೇಪ್ಸ್ ಡಿಸ್ರಿಗಾರ್ಡ್ ಆಫ್ ದ ಟೈಮ್ ಪೀರಿಯಡ್. ಸೊ ಏನ್ ಹೇಳ್ತಾ ಇದ್ದಾರೆ, ಈ ಒಂದು ಶೇಪ್ಗಳನ್ನೋವು ಟೈಮ್ ಪೀರಿಯಡ್ಗೆ ತಕ್ಕಂತೆ ವೇರಿ ಹಾಕೊಂತ ಇರ್ತವೆ. ಅಥವಾ ಕೆಲವೊಂದು ಶೇಪ್ಗಳಿರ್ತವೆ ಯಾವಾದ್ರೆ ನಮ್ಗೆ ಟೈಮ್ ಪೀರಿಯಡ್ಗೆ ಅನುಗುಣವಾಗಿ ಬದಲಾವಣೆ ಆಗೋದಿಲ್ಲ. ಅಂತಹವು ಕೆಲವೊಂದು ವೇವ್ಗಳು ಇರ್ತವೆ. ಸೊ ಕನ್ವೆನ್ಷನಲ್ ಆಸಿಲೇಟರ್ಸ್ ಸರ್ಕ್ಯೂಟ್ಸ್ such as Hartley oscillator, crystal oscillator circuit, etc. produce sine wave oscillations. ಸೊ ಏನ್ ಹೇಳ್ತಾ ಇದ್ರೆ, ನಾರ್ಮಲ್ ಆಗಿ ನಮ್ಗಿರುವಂತಹ ಕನ್ವೆನ್ಷನಲ್ ಆಸಿಲೇಟರ್ ಆಗಿರಲಿ, ಕನ್ವೆನ್ಷನಲ್ ಆಸಿಲೇಟರ್ ಸರ್ಕ್ಯೂಟ್ಸ್ ಏನಿದಾವೆ ಅಂದ್ರೆ ಸ್ವತಃ ತಾವೇ ಒಂದು ಆಸಿಲೇಷನ್ಸ್ ಅನ್ನ ಒಂದು ಪರ್ಟಿಕ್ಯುಲರ್ ಶೇಪ್ ಆಫ್ ವೇವ್ ಅನ್ನ ಜನರೇಟ್ ಮಾಡುವಂತಹವು ನಾವು ಆಸಿಲೇಟರ್ಸ್ ಅಂತ ಕರಿತೀವಿ. ಅದರಲ್ಲಿ ಟೈಪ್ಸ್ ಆಫ್ ಆಸಿಲೇಟರ್ಸ್ ಅಲ್ಲಿ ಹಾರ್ಟ್ಲಿ ಆಸಿಲೇಟರ್ ಅಂಡ್ ಕ್ರಿಸ್ಟಲ್ ಆಸಿಲೇಟರ್ ಇದೆ. ಸೊ ಇವೆರಡು ಅಲ್ಲದೆ ಇನ್ನು ಕೆಲವೊಂದು ಆಸಿಲೇಟರ್ ಸರ್ಕ್ಯೂಟ್ಸ್ ಇದಾವೆ. ಇವು ಎಲ್ಲಾನು ನಮ್ಗೆ ಪ್ಯೂರ್ ಸೈನ್ ವೇವ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ. ಸೊ ತಾವು ಸೈನ್ ವೇವ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ, ಸೈನ್ ವೇವಿನ ಆಸಿಲೇಷನ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ. ಬಟ್ digital electronic circuits require oscillations of many other shapes such as triangular waveform, rectangular waveform, square waveform, etc. in addition to the sine wave. ಸೊ ಈ ನಮ್ಗೇನು ಆಸಿಲೇಟರ್ಸ್, ನಮ್ ಕ್ರಿಸ್ಟಲ್ ಮತ್ತೆ ಹಾರ್ಟ್ಲಿ ಆಸಿಲೇಟರ್ ತರ ಏನು ಆಸಿಲೇಟರ್ಸ್ ಇದಾವೆ ಅವೆಲ್ಲ ನಮ್ಗೆ ಏನು ಸೈನ್ ವೇವ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ. ಆದ್ರೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನಮ್ಗೆ ಸೈನ್ ವೇವ್ ಜೊತೆಯಲ್ಲಿ ನಮ್ಗೆ ಟ್ರಯಾಂಗ್ಯುಲರ್ ವೇವ್ ಫಾರ್ಮ್ ಬೇಕಾಗತ್ತೆ, ರೆಕ್ಟ್ಯಾಂಗ್ಯುಲರ್, ಪಲ್ಸ್ ವೇವ್ ಫಾರ್ಮ್ ಅಂಡ್ ಸ್ಕ್ವಯರ್ ವೇವ್ ಫಾರ್ಮ್, ಸಾಟೂತ್ ವೇವ್ ಫಾರ್ಮ್ ಅಂತ ಹೇಳ್ತೀವಿ. ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೇವ್ ಫಾರ್ಮ್ಸ್ ಗಳು ನಮ್ಗೆ ಬೇಕಾಗ್ತವೆ. ಸೊ ಸರ್ಕ್ಯೂಟ್ ಡಿಸೈನ್ ಟು ಚೇಂಜ್ ದ ಶೇಪ್ ಆಫ್ ಅ ವೇವ್ ಪ್ರೊಡ್ಯೂಸ್ಡ್ ಬೈ ಅನ್ ಆಸಿಲೇಟರ್ ಸರ್ಕ್ಯೂಟ್ ಈಸ್ ಕಾಲ್ಡ್ ಅ ವೇವ್ ಶೇಪಿಂಗ್ ಸರ್ಕ್ಯೂಟ್. ಸೊ ಏನಂತ ಯಾವ್ದನ್ನ ನಾವು ವೇವ್ ಶೇಪಿಂಗ್ ಸರ್ಕ್ಯೂಟ್ ಅಂತ ಹೇಳ್ತೀವಿ, ಆ ಆಸಿಲೇಟರ್ ಇಂದ ಏನ್ ಸೈನ್ ವೇವ್ ಪ್ರೊಡ್ಯೂಸ್ ಆಗತ್ತೆ ಆ ರೀತಿ ಪ್ರೊಡ್ಯೂಸ್ ಆಗಿರುವಂತಹ ಸೈನ್ ವೇವ್ ಅನ್ನ ಡಿಸೈನ್ ಅನ್ನ ಅಥವಾ
ಅದರ ಶೇಪನ್ನು ಚೇಂಜ್ ಮಾಡೋದಕ್ಕೆ ನಮಗೆ ಬೇಕಾಗಿರುವಂತಹ ಶೇಪಿಗೆ ಪ್ರೀಸೆಟ್ ವ್ಯಾಲ್ಯೂಸನ್ನು ಸೆಟ್ ಮಾಡಿ ನಾವು ಇಷ್ಟೇ ಲೆವೆಲಲ್ಲಿ ಇದೇ ಥರ ನಮಗೆ ಶೇಪಲ್ಲಿ ವೇವ್ ಬೇಕು ಅನ್ನೋದನ್ನ ಸೆಟ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ವೇವನ್ನು ಚೇಂಜ್ ಮಾಡೋದು, ವೇವ್ ಶೇಪನ್ನು ಚೇಂಜ್ ಮಾಡೋದಕ್ಕೆ ಬಳಕೆ ಮಾಡುವಂತಹ ಒಂದು ಸರ್ಕ್ಯೂಟನ್ನು ನಾವು ವೇವ್ ಶೇಪಿಂಗ್ ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ವೇವ್ ಶೇಪಿಂಗ್ ಸರ್ಕ್ಯೂಟ್ ಕನ್ಸಿಸ್ಟ್ ಆಫ್ ರೆಸಿಸ್ಟರ್ಸ್, ಕೆಪಾಸಿಟರ್ಸ್, ಇಂಡಕ್ಟರ್ಸ್, ಡಯೋಡ್ಸ್ ಅಂಡ್ ಟ್ರಾನ್ಸಿಸ್ಟರ್ಸ್. ಸೊ ಏನು ಹೇಳ್ತಾ ಇದ್ದಾರೆ, ಇದರಲ್ಲಿ ಒಂದು ವೇವ್ ಶೇಪಿಂಗ್ ಸರ್ಕ್ಯೂಟ್ ಅಲ್ಲಿ ನಾವು ಬಳಕೆ ಮಾಡುವಂತಹ ಒಂದು ಕಾಂಪೊನೆಂಟ್ಸ್ ಏನೇನು ಅಂತಂದ್ರೆ ರೆಸಿಸ್ಟರ್ಸ್ ಅನ್ನ, ಕೆಪಾಸಿಟರ್ಸ್ ಅನ್ನ ಹಾಗೂ ಇಂಡಕ್ಟರ್ಸ್, ಡಯೋಡ್ಸ್ ಅಂಡ್ ಟ್ರಾನ್ಸಿಸ್ಟರ್ಸ್ ಗಳನ್ನ ಉಪಯೋಗ ಮಾಡ್ತೀವಿ. ಸೊ ದೇರ್ ವರ್ಕಿಂಗ್ ಡಿಪೆಂಡ್ಸ್ ಆನ್ ದೇರ್ ಬೇಸಿಕ್ ಪ್ರಾಪರ್ಟೀಸ್. ಸೊ ಆ ಒಂದು ಸರ್ಕ್ಯೂಟಿನ ವರ್ಕಿಂಗ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಅದರಲ್ಲಿ ಏನಾದ್ರೆ ಕಾಂಪೊನೆಂಟ್ಗಳನ್ನು ಯೂಸ್ ಮಾಡಿದ್ದೀವಿ, ಅದರ ರೆಸಿಸ್ಟರ್ ಸರ್ಕ್ಯೂಟಾ ಅಥವಾ RLC ಸರ್ಕ್ಯೂಟಾ, ಅಂದರೆ ರೆಸಿಸ್ಟರ್, ಕೆಪಾಸಿಟರ್, ಇಂಡಕ್ಟರ್ ಮೂರು ಇರುವಂತಹ ಸರ್ಕ್ಯೂಟ್ ವೇವ್ ಶೇಪಿಂಗ್ ಸರ್ಕ್ಯೂಟ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಆ ಒಂದು ರೆಸಿಸ್ಟರ್ ಅಥವಾ ಇಂಡಕ್ಟರ್ ಅಥವಾ ಕೆಪಾಸಿಟರ್ಗೆ ಇರುವಂತಹ ಬೇಸಿಕ್ ಪ್ರಾಪರ್ಟೀಸ್ ಏನಿರ್ತಾವಲ್ಲ, ಸಿಂಪಲ್ ಆಗಿ ಆ ಬೇಸಿಕ್ ಪ್ರಾಪರ್ಟೀಸನ್ನು ಫಾಲೋ ಆಗಿ ಆ ವೇವ್ ಶೇಪಿಂಗ್ ಸರ್ಕ್ಯೂಟ್ ಅನ್ನೋದು ವರ್ಕ್ ಆಗುತ್ತೆ. The wave shaping circuits are used to generate one waveform from the other to limit the voltage level of the waveform to some preset value. So ಇದನ್ನ ಎದಕ್ಕೆ ಬಳಸ್ತಾರೆ, ಒನ್ ವೇವ್ ಫಾರ್ಮ್ ಅನ್ನ ಇನ್ನೊಂದು ವೇವ್ ಫಾರ್ಮ್ ಆಗಿ ಜನರೇಟ್ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ ಸೈನ್ ವೇವ್ ಅನ್ನ ನಾವು ಸ್ಕ್ವಯರ್ ವೇವ್ ಆಗಿ ಜನರೇಟ್ ಮಾಡಬೇಕು. ಇವಾಗ ಆಸಿಲೇಟರ್ ಸರ್ಕ್ಯೂಟ್ ಸೈನ್ ವೇವ್ ಕೊಟ್ಟು, ಆದರೆ ನಮಗೆ ನೆಕ್ಸ್ಟ್ ಮುಂದೆ ಯಾವುದಾದ್ರೆ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಸರ್ಕ್ಯೂಟಿಗೆ ನಾವು ಕನೆಕ್ಟ್ ಮಾಡ್ತಾ ಇದೀವಿ, ಆ ಪರ್ಟಿಕ್ಯುಲರ್ ಸರ್ಕ್ಯೂಟ್ಗೆ ನಮಗೆ ಸ್ಕ್ವಯರ್ ವೇವೇ ಇನ್ಪುಟ್ ಆಗಬೇಕು ಅಂತಂದವಾಗ ಆಸಿಲೇಷನ್ ಏನು ಜನರೇಟ್ ಆಗಿರುತ್ತೆ ಸೈನ್ ವೇವ್ ಅಲ್ಲಿ, ಅದನ್ನ ತೆಗೆದು ನಾವು ಸ್ಕ್ವಯರ್ ವೇವ್ ಅಲ್ಲಿ ಕೆಲವೊಂದು ವ್ಯಾಲ್ಯೂಸ್ಗಳನ್ನು ಪ್ರಿಸೆಟ್ ಆಗಿ ಸೆಟ್ ಮಾಡಿಕೊಂಡು ನಾವು ಶೇಪ್ ಆಫ್ ದ ಸರ್ಕ್ಯೂಟ್, ಶೇಪ್ ಆಫ್ ದ ವೇವ್ ಫಾರ್ಮ್ ಅನ್ನ ನಾವು ಚೇಂಜ್ ಮಾಡ್ಕೋಬಹುದು. ಬೈ ಸೆಟ್ಟಿಂಗ್ ಯಾವ ರೀತಿ ನಾವು ಅದನ್ನ ಸೆಟ್ ಮಾಡ್ಕೋಬಹುದು ಅಂತಂದ್ರೆ ವೋಲ್ಟೇಜ್ ಲೆವೆಲ್ಸ್ ಸೆಟ್ ಮಾಡ್ಕೋಬಹುದು ಅಥವಾ ವೋಲ್ಟೇಜ್ ಲೆವೆಲ್ಸ್ ಅನ್ನ ಇಷ್ಟೇ ಬೇಕು ಅನ್ನೋದನ್ನ ಲಿಮಿಟ್ ಮಾಡಬಹುದು. ಈ ರೀತಿ ಒಂದು ಟೈಮ್ ಪೀರಿಯಡ್ ಅನ್ನ ಸೆಟ್ ಮಾಡ್ಕೋಬಹುದು. ಈ ರೀತಿ ಸೆಟ್ ಮಾಡಿಕೊಂಡು ನಾವು ಇರುವಂತಹ ಸೈನ್ ವೇವ್ ಅನ್ನ ಸ್ಕ್ವಯರ್ ವೇವ್ ಆಗಿ ಚೇಂಜಸ್ ಮಾಡ್ಕೋಬಹುದು. ಅದಕ್ಕಾಗಿ ನಾವು ಏನ್ ಮಾಡ್ತೀವಿ, ಈ ಒಂದು ವೇವ್ ಶೇಪಿಂಗ್ ಸರ್ಕ್ಯೂಟ್ ಗಳನ್ನ ಉಪಯೋಗಿಸ್ತೀವಿ. ಇನ್ ಆರ್ಡರ್ ಟು ಜನರೇಟ್ ಒನ್ ವೇವ್ ಫಾರ್ಮ್ ಇಂದ ಇನ್ನೊಂದು ವೇವ್ ಫಾರ್ಮ್ ಅನ್ನ ಜನರೇಟ್ ಮಾಡೋದಕ್ಕೆ ಹಾಗೂ ಕೆಲವೊಂದು ವೋಲ್ಟೇಜ್ ಲೆವೆಲ್ಸ್ ಗಳನ್ನ ಪ್ರಿಸೆಟ್ ವ್ಯಾಲ್ಯೂಸ್ ಅನ್ನ ಸೆಟ್ ಮಾಡಿಕೊಂಡು ನಾವು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸರ್ಕ್ಯೂಟ್ ಅನ್ನ ಬಳಕೆ ಮಾಡ್ತೀವಿ. ಸೊ ಕನ್ಕ್ಲೂಷನ್ ಏನು ಎಟ್ ಲಾಸ್ಟ್ ಅಂತಂದ್ರೆ, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಯೂಸ್ ಟು create or modify specified time varying electrical voltage or current waveforms using combinations of active electronic devices. ಸೊ ಏನು ಹೇಳ್ತಾ ಇದ್ದಾರೆ, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಯಾವುದಾದ್ರೆ ನಾವು ಸ್ಪೆಸಿಫೈಡ್ ಟೈಮ್ ಏನಿರುತ್ತೆ ಆ ಟೈಮಿಗೆ ತಕ್ಕಂತೆ ವೋಲ್ಟೇಜ್, ಕರೆಂಟ್ ವೇರಿಯೇಷನ್ಸ್ ಅನ್ನ ನೋಡ್ಕೊಂತ ನಾವು ಏನ್ ಮಾಡ್ಬೋದು, ಒಂದು ವೇವ್ ಇಂದ ಇನ್ನೊಂದು ವೇವ್ ಫಾರ್ಮ್ಗೆ ಮಾಡಿಫೈ ಮಾಡ್ಕೋಬಹುದು ಅಥವಾ ಒಂದು ವೇವ್ ಅನ್ನು ತಗೊಂಡು ಇನ್ನೊಂದು ವೇವ್ ಫಾರ್ಮ್ ಆಗಿ ನಾವು ಕ್ರಿಯೇಟ್ ಮಾಡ್ಬೋದು ಅಥವಾ ಮಾಡಿಫೈ ಮಾಡಬಹುದು. ಯಾವ ರೀತಿ ಇದನ್ನ ಕೆಲವೊಂದು ಆಕ್ಟಿವ್ ಎಲೆಕ್ಟ್ರಾನಿಕ್ ಡಿವೈಸ್ ಕಾಂಬಿನೇಷನ್ಗಳನ್ನ ಬಳಕೆ ಮಾಡಿಕೊಂಡು ಇದು ನಾವು ಸಾಧ್ಯ ಮಾಡ್ಕೋಬಹುದು. such as transistors or analog or digital integrated circuits and resistors, capacitors and inductors. ಯಾವ ರೀತಿ ನಾವು ಆಕ್ಟಿವ್ ಕಾಂಪೊನೆಂಟ್ ಗಳನ್ನ ಬಳಕೆ ಮಾಡ್ತೀವಿ, ಯಾವ ತರದ್ದು ನಾವು ಯೂಸ್ ಮಾಡ್ತೀವಿ ಅಂತಂದ್ರೆ ಅದರ್ ಟ್ರಾನ್ಸಿಸ್ಟರ್ಸ್ ಅಥವಾ ಡಿಜಿಟಲ್ ಅಥವಾ ಅನಲಾಗ್ ಐಸಿಗಳನ್ನ ಅಥವಾ ರೆಸಿಸ್ಟರ್ಸ್ ಗಳನ್ನ, ಕೆಪಾಸಿಟರ್ ಗಳನ್ನ ಹಾಗೂ ಇಂಡಕ್ಟರ್ ಗಳನ್ನ ಬಳಕೆ ಮಾಡಿಕೊಂಡು ಈ ಒಂದು ಆಕ್ಟಿವ್ ಡಿವೈಸಸ್ ಕಾಂಪೊನೆಂಟ್ಸಿನ, ಆಕ್ಟಿವ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸಿನ ಕಾಂಬಿನೇಷನ್ ಅಲ್ಲಿ ನಾವು ಒಂದು ವೇವ್ ಶೇಪಿಂಗ್ ಸರ್ಕ್ಯೂಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ.
ಸೊ ಐ ಹೋಪ್ ನಿಮ್ಗೆ ಇಲ್ಲಿ ತನಕ ಎಲ್ಲ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂತ ಇದ್ದೀನಿ. ಏನೆಲ್ಲ ಕಾಂಪೊನೆಂಟ್ಗಳನ್ನು ಯೂಸ್ ಮಾಡ್ತೀವಿ, ವೇವ್ ಶೇಪಿಂಗ್ ಸರ್ಕ್ಯೂಟ್ ಅಂದರೆ ಏನು, ಅದನ್ನ ಎದಕ್ಕೆ ಯೂಸ್ ಮಾಡ್ತೀವಿ, ಅದರಲ್ಲಿ ಯಾವ ರೀತಿ ಒಂದು ಹೊಸ ವೇವ್ ಫಾರ್ಮ್ ಅನ್ನ ಇರೋ ವೇವ್ ಫಾರ್ಮ್ ಇಂದ ಬೇರೆ ವೇವ್ ಫಾರ್ಮ್ ಅನ್ನ ಜನರೇಟ್ ಮಾಡಬಹುದು ಅನ್ನೋದು. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. So types of wave shaping circuits according to the components used. ಅದರಲ್ಲಿ ನಾವು ಬಳಕೆ ಮಾಡುವಂತಹ ಕಾಂಪೊನೆಂಟ್ಸ್ ಪ್ರಕಾರವಾಗಿ ನಾವು ಎರಡು ಥರವಾಗಿ ಅವನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಸೊ the electrical devices are built with the help of linear and non-linear components. So ಅದೇನು linear ಹಾಗೂ non-linear components ಕಾಂಬಿನೇಷನ್ ಆಗಿ ನಾವು ಎಲೆಕ್ಟ್ರಿಕಲ್ ಡಿವೈಸ್ಗಳನ್ನು ಅಥವಾ ವೇವ್ ಶೇಪಿಂಗ್ ಸರ್ಕ್ಯೂಟ್ಗಳನ್ನು ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಸೊ ವಾಟ್ ಆರ್ ಲೀನಿಯರ್ ಅಂಡ್ ನಾನ್ ಲೀನಿಯರ್ ಸರ್ಕ್ಯೂಟ್ಸ್? ಏನು ಲೀನಿಯರ್ ಅಂದರೆ ಏನು, ನಾನ್ ಲೀನಿಯರ್ ಸರ್ಕ್ಯೂಟ್ಸ್ ಅಂದರೆ ಏನು, ಅವು ವೇವ್ ಶೇಪಿಂಗ್ ಸರ್ಕ್ಯೂಟ್ಸ್ಗೆ ಯಾವ ರೀತಿ ಹೊಂದಾಣಿಕೆ ಆಗ್ತವೆ ಅನ್ನೋದನ್ನ ನೋಡೋಣ. Simply we can say that the linear circuit is an electric circuit and the parameters of this circuits are resistance, capacitance, inductance and etc. are constant. ಸೊ ಏನು ಇದರಲ್ಲಿ ಲೀನಿಯರ್ ಸರ್ಕ್ಯೂಟ್ಸ್ ಅಂದರೆ ಇದರಲ್ಲಿ ಲೀನಿಯರ್ ಕಾಂಪೊನೆಂಟ್ಗಳನ್ನು ಯೂಸ್ ಮಾಡ್ತೀವಿ. ಲೀನಿಯರ್ ಕಾಂಪೊನೆಂಟ್ಸ್ ಅಂದರೆ ಏನು, ನಾವು ಯಾವ ರೀತಿ ಇನ್ಪುಟ್ ವೋಲ್ಟೇಜ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಕೊತ ಹೋಗ್ತೀವೋ ಅದೇ ರೀತಿ ಔಟ್ಪುಟ್ ಆ ಒಂದು ಕಾಂಪೊನೆಂಟಿನ ಪ್ಯಾರಾಮೀಟರ್ಸ್ನು ಅದೇ ರೀತಿ ಇನ್ಕ್ರೀಸ್ ಡಿಕ್ರೀಸ್ ಆಗ್ಕೊಂತ ಇರ್ತವೆ. ಅಂದರೆ ನಾವು ಏರುಪೇರು ಮಾಡ್ತಾ ಇದ್ದವಾಗ ಅಥವಾ ಹೆಚ್ಚು ಕಡಿಮೆ ಮಾಡ್ತಾ ಇದ್ದವಾಗ ವೋಲ್ಟೇಜ್, ಆ ಒಂದು ರೆಸಿಸ್ಟೆನ್ಸ್, ಕೆಪಾಸಿಟೆನ್ಸ್, ಇಂಡಕ್ಟೆನ್ಸ್ ವ್ಯಾಲ್ಯೂಗಳು ಅಥವಾ ಒಂದು ಸರ್ಕ್ಯೂಟ್ ಅಲ್ಲಿ ನಾವು ಏನು ಕಾಂಪೊನೆಂಟ್ ಲೀನಿಯರ್ ಕಾಂಪೊನೆಂಟ್ಸ್ ಅಂತ ಹೇಳಿ ಯೂಸ್ ಮಾಡ್ತೀವಲ್ಲ ಆ ಕಾಂಪೊನೆಂಟ್ಸಿನ ಔಟ್ಪುಟ್ನು ಇನ್ಪುಟ್ಗೆ ತಕ್ಕಂತೆ ಬದಲಾವಣೆಗಳು ಆಗ್ತಾ ಇರಬೇಕು. ಸೊ ಅಂತಹದ್ರಲ್ಲಿ ಬಂದು ಕೆಲವೊಂದು ಕಾಂಪೊನೆಂಟ್ಸ್ ಯಾವುವು ಅಂತಂದ್ರೆ ರೆಸಿಸ್ಟೆನ್ಸ್, ಕೆಪಾಸಿಟೆನ್ಸ್, ಇಂಡಕ್ಟೆನ್ಸ್ ಇಂತಹವು. Or we can say the parameters of the circuits that are not changed with respect to the voltage and current in the is called the linear circuit. So complete ನಾವು ಒಂದು ಸರ್ಕ್ಯೂಟ್ ಅನ್ನ ಕಂಪೇರ್ ಮಾಡಿದವಾಗ ಏನಾಗುತ್ತೆ, ಈ ಒಂದು ಪ್ಯಾರಾಮೀಟರ್ಸ್ ಅನ್ನೋ ಲೀನಿಯರ್ ಕಾಂಪೊನೆಂಟ್ಸಿನ ಪ್ಯಾರಾಮೀಟರ್ಗಳು ಇನ್ಪುಟ್ ವೋಲ್ಟೇಜ್ ಅಥವಾ ಕರೆಂಟ್ ಚೇಂಜಸ್ ಆದ್ರೂ ಅದ್ರ ತಕ್ಕಂತೆ ಆ ಒಂದು ಟೋಟಲ್ ಸರ್ಕ್ಯೂಟ್ ಪ್ಯಾರಾಮೀಟರ್ ಚೇಂಜ್ ಆಗಬಾರ್ದು. ಅಂತಹ ಒಂದು ಆಗಲ್ಲ, ಅಂತಹ ಒಂದು ಸರ್ಕ್ಯೂಟ್ ಅನ್ನ ನಾವು ಲೀನಿಯರ್ ಸರ್ಕ್ಯೂಟ್ ಅಂತ ಕರಿತೀವಿ. ಓಕೆ, ಅವು ಕಾನ್ಸ್ಟೆಂಟ್ ಇರೋ ತರ ಆ ಕಾಂಬಿನೇಷನ್ಸ್ ನಾವೇನ್ ಬಳಕೆ ಮಾಡ್ತೀವಿ ಆ ಒಂದು ಕಾಂಬಿನೇಷನ್ಸ್ ಇಂದ ಔಟ್ಪುಟ್ ಬದಲಾವಣೆಗಳು ಆಗುವುದಿಲ್ಲ. ನಾವು ಇನ್ಪುಟ್ ವೋಲ್ಟೇಜ್ ಯಾವುದೇ ರೀತಿ ಚೇಂಜಸ್ ಆಗ್ತಾ ಇರಲಿ ಔಟ್ಪುಟ್ಗಳು ಬದಲಾವಣೆ ಆಗುವುದಿಲ್ಲ. ಅಂಡ್ ದ ನಾನ್ ಲೀನಿಯರ್ ಸರ್ಕ್ಯೂಟ್ ಈಸ್ ಆಲ್ಸೋ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂಡ್ ದ ಪ್ಯಾರಾಮೀಟರ್ಸ್ ಆಫ್ ದಿಸ್ ಸರ್ಕ್ಯೂಟ್ ಡಿಫರ್ ವಿತ್ ರೆಸ್ಪೆಕ್ಟ್ ಟು ದ ಕರೆಂಟ್ ಅಂಡ್ ವೋಲ್ಟೇಜ್. ಸೊ ಲೀನಿಯರ್ ಸರ್ಕ್ಯೂಟ್ ಅಲ್ಲಿ ಏನಾಗ್ತವೆ, ವೋಲ್ಟೇಜ್ ಅಂಡ್ ಕರೆಂಟ್ಗೆ ತಕ್ಕಂತೆ ಅದರ ಪ್ಯಾರಾಮೀಟರ್ಸ್, ಒಂದು ಸರ್ಕ್ಯೂಟ್ ಪ್ಯಾರಾಮೀಟರ್ಸ್ ಚೇಂಜ್ ಆಗದೆ ಕಾನ್ಸ್ಟೆಂಟ್ ಆಗಿರುವಂತಹ ಒಂದು ಸರ್ಕ್ಯೂಟ್ಗಳನ್ನ ನಾವು ಲೀನಿಯರ್ ಸರ್ಕ್ಯೂಟ್ಸ್ ಅಂತ ಕರಿತೀವಿ. ಅದೇ ನಾನ್ ಲೀನಿಯರ್ ಸರ್ಕ್ಯೂಟ್ಸ್ ಅಲ್ಲಿ ಇನ್ಪುಟ್ ವೋಲ್ಟೇಜ್ ಅಂಡ್ ಕರೆಂಟ್ಗೆ ತಕ್ಕಂತೆ ಔಟ್ಪುಟ್ನು ವೇರಿ ಆಗ್ತಾ ಇರುತ್ತೆ, ಅದು ಕಾನ್ಸ್ಟೆಂಟ್ ಆಗಿ ಉಳಿಯೋದಿಲ್ಲ. ಸೊ ಇಂತಹ ಯಾವ ಸರ್ಕ್ಯೂಟಿನ ಔಟ್ಪುಟ್ ಆದ್ರೆ ಇನ್ಪುಟ್ಗೆ ಚೇಂಜಸ್ ಏನೇನ್ ಕರೆಂಟ್ ವೋಲ್ಟೇಜ್ ಅಲ್ಲಿ ಚೇಂಜಸ್ ಆಗ್ತಾ ಇದ್ದಂಗೆಲ್ಲ ಅದನ್ನು ಚೇಂಜಸ್ ಆಗುತ್ತೆ, ಅಂತಹ ಒಂದು ಸರ್ಕ್ಯೂಟ್ಗಳನ್ನ ನಾವು ನಾನ್ ಲೀನಿಯರ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. Or in the electric circuit the parameters like waveform, resistance, inductance and etc. are not constant, is called as non-linear circuit. So ಅಥವಾ ಯಾವ ಸರ್ಕ್ಯೂಟ್ ಅಲ್ಲಿ ವೇವ್ ಫಾರ್ಮಿನ ಪ್ಯಾರಾಮೀಟರ್ಸ್, ರೆಸಿಸ್ಟೆನ್ಸ್, ಇಂಡಕ್ಟೆನ್ಸ್ ಇವೆಲ್ಲಾನು ಕಾನ್ಸ್ಟೆಂಟ್ ಇರಲ್ವೋ ಅಂತಹ ಒಂದು ಸರ್ಕ್ಯೂಟ್ ಅನ್ನ ನಾವು ನಾನ್ ಲೀನಿಯರ್ ಸರ್ಕ್ಯೂಟ್ ಅಂತ ಹೇಳಿ ಕರಿತೀವಿ. ಸೊ ಎಕ್ಸಾಂಪಲ್ಸ್ ಬಂದು ಲೀನಿಯರ್ ಸರ್ಕ್ಯೂಟ್, ಎಕ್ಸಾಂಪಲ್ಸ್ ಆಫ್ ಲೀನಿಯರ್ ಸರ್ಕ್ಯೂಟ್ಸ್ ಆಫ್ ಲೀನಿಯರ್ ಎಲಿಮೆಂಟ್ಸ್. ಲೀನಿಯರ್ ಎಲಿಮೆಂಟ್ಸ್ ನ ಬಳಕೆ ಮಾಡಿಕೊಂಡು ಲೀನಿಯರ್ ಸರ್ಕ್ಯೂಟ್ಗಳನ್ನ ಏನು ಕನ್ಸ್ಟ್ರಕ್ಟ್ ಮಾಡಿರ್ತೀವಿ ಅಂತಹ ಒಂದು ಸರ್ಕ್ಯೂಟ್ಗಳಿಗೆ ಎಕ್ಸಾಂಪಲ್ ಕೊಡೋದಾದ್ರೆ ದ ಎಕ್ಸಾಂಪಲ್ ಆಫ್ ಲೀನಿಯರ್ ಸರ್ಕ್ಯೂಟ್ಸ್ ಆರ್ ರೆಸಿಸ್ಟೆನ್ಸ್ ಅಂಡ್
resistive circuits, inductor and inductive circuit, and capacitor and capacitive circuits. ಸೊ ಇವಕ್ಕೆಲ್ಲ ನಾನು ಎಕ್ಸಾಂಪಲ್ ಆಗಿ ಏನು ಕೊಡ್ಬೋದು ಅಂತಂದ್ರೆ ಲೀನಿಯರ್ ಸರ್ಕ್ಯೂಟ್ಗಳಿಗೆ ರೆಸಿಸ್ಟರ್ ಮತ್ತೆ ಕೆಪಾಸಿಟರ್ ಆರ್ ಸಿ ಸರ್ಕ್ಯೂಟ್ ಆಗಲಿ, ಅಂದ್ರೆ ರೆಸಿಸ್ಟರ್ ಕೆಪಾಸಿಟರ್ ಬಳಸಿರುವಂತಹ ಸರ್ಕ್ಯೂಟ್. ಆರ್ ಎಲ್ ಸರ್ಕ್ಯೂಟ್ ಆಗಲಿ ಅಂದ್ರೆ ರೆಸಿಸ್ಟರ್ ಹಾಗೂ ಇಂಡಕ್ಟರ್ ಅನ್ನ ಕಾಂಬಿನೇಷನ್ ಅಲ್ಲಿ ಬಳಕೆ ಮಾಡಿರುವಂತಹ ಸರ್ಕ್ಯೂಟ್, ಅಥವಾ ಆರ್ ಎಲ್ ಸಿ ಸರ್ಕ್ಯೂಟ್ ಅಂತ ಹೇಳ್ತೀವಿ. ರೆಸಿಸ್ಟರ್, ಕೆಪಾಸಿಟರ್ ಅಂಡ್ ಇಂಡಕ್ಟರ್ ಮೂರನ್ನ ಕಂಬೈನ್ ಆಗಿ ಬಳಕೆ ಮಾಡಿರುವಂತಹ ಸರ್ಕ್ಯೂಟ್ ಆಗಲಿ ನಾವು ಇದಕ್ಕೆ ಎಕ್ಸಾಂಪಲ್ ಆಗಿ ಕೊಡಬಹುದು. ಸೊ ಇವು ಸಿಂಪಲ್ ಆಗಿ ನಾವೇನು ಲೋ ಪಾಸ್ ಫಿಲ್ಟರ್, ಹೈ ಪಾಸ್ ಫಿಲ್ಟರ್ಸ್ ಅಂತ ಹೇಳ್ತೀವಿ, ಎಕ್ಸಾಕ್ಟ್ಲಿ ಅದೇ ವರ್ಕಿಂಗ್ ಇರುತ್ತೆ, ಆದರೆ ಸ್ವಲ್ಪ ಬದಲಾವಣೆ ಇರುತ್ತೆ ಅಷ್ಟೇ. ಇದರಲ್ಲಿ ನಾವೇನ್ ಮಾಡ್ತೀವಿ, ಪ್ರೀಸೆಟ್ ವ್ಯಾಲ್ಯೂಸ್ ಅನ್ನ ಯೂಸ್ ಮಾಡ್ಕೊಂತೀವಿ ಅಷ್ಟೇ. ಎಕ್ಸಾಂಪಲ್ಸ್ ಆಫ್ ನಾನ್ ಲೀನಿಯರ್ ಸರ್ಕ್ಯೂಟ್ಸ್ ಆಫ್ ನಾನ್ ಲೀನಿಯರ್ ಎಲಿಮೆಂಟ್ಸ್. ಸೊ ನಾನ್ ಲೀನಿಯರ್ ಎಲಿಮೆಂಟ್ಸ್ ಅಂದ್ರೆ ಏನು? ಸೆಮಿ ಕಂಡಕ್ಟರ್ ಡಿವೈಸಸ್ ಎಲ್ಲ ಏನಿರ್ತವೆ, ಫಾರ್ ಎಕ್ಸಾಂಪಲ್ ಒಂದು ಟ್ರಾನ್ಸ್ಫಾರ್ಮರ್ ಆಗಲಿ, ಡಯೋಡ್ ಆಗಲಿ, ಐರನ್ ಕೋರ್ ಆಗಲಿ, ಇಂಡಕ್ಟರ್ ಅಥವಾ ಟ್ರಾನ್ಸಿಸ್ಟರ್, ಇವು ಎಲ್ಲಾನು ನಮಗೆ ಏನು ಒಂದು ನಾನ್ ಲೀನಿಯರ್ ಎಲಿಮೆಂಟ್ಸ್ಗೆ ಎಕ್ಸಾಂಪಲ್ಸ್ ಆಗಿ ನಾವು ಹೇಳ್ಬೋದು. ಅಥವಾ ಈ ಒಂದು ಕಾಂಪೊನೆಂಟ್ ಎಲಿಮೆಂಟ್ಸ್ಗಳನ್ನ ಬಳಕೆ ಮಾಡಿಕೊಂಡು ತಯಾರು ಮಾಡಿರುವಂತಹ ಒಂದು ಸರ್ಕ್ಯೂಟ್ ಅನ್ನ ನಾವೇನಂತ ಹೇಳ್ಬೋದು, ನಾನ್ ಲೀನಿಯರ್ ಸರ್ಕ್ಯೂಟ್ ಅಂತ ಹೇಳ್ಬೋದು. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂತಿದ್ದೆ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಅನ್ನ ನೋಡೋಣ. ಅಪ್ಲಿಕೇಶನ್ಸ್ ಆಫ್ ದ ಲೀನಿಯರ್ ಅಂಡ್ ನಾನ್ ಲೀನಿಯರ್ ಸರ್ಕ್ಯೂಟ್ಸ್. ದ ಲೀನಿಯರ್ ಅಂಡ್ non-linear circuits are used in the electrical circuits. ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಗಳಲ್ಲಿ ಇವನ್ನ ಬಳಸ್ತಾರೆ. ಯಾಕೆ, ಹೇಗೆ ಅನ್ನೋದು ನೋಡಿದ್ರೆ, ಬೈ ಯೂಸಿಂಗ್ ದೀಸ್ ಸರ್ಕ್ಯೂಟ್ಸ್ ವಿ ಕ್ಯಾನ್ ಫೈಂಡ್ ವೋಲ್ಟೇಜ್ ಡ್ರಾಪ್ ಅಂಡ್ ಕರೆಂಟ್ ಡ್ರಾಪ್. ಸೊ ಈ ಒಂದು ಸರ್ಕ್ಯೂಟ್ಗಳನ್ನು ಬಳಕೆ ಮಾಡೋದ್ರಿಂದ ನಮಗೆ ವೋಲ್ಟೇಜ್ ಡ್ರಾಪ್ ಇರುತ್ತೆ ಅಂಡ್ ಔಟ್ ಆಫ್ ಫೇಸ್ ಔಟ್ಪುಟ್ ಇರುತ್ತೆ, ಹಾಗೂ ಕರೆಂಟ್ ಲೆವೆಲ್ಸ್ನು ಇದು ಮಾಡ್ಕೋಬಹುದು, ಮ್ಯಾನೇಜ್ ಮಾಡಬಹುದು. ಸೊ ಇದೆಲ್ಲದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು ಈ ಒಂದು ಅಪ್ಲಿಕೇಶನ್ ಸರ್ಕ್ಯೂಟ್ಸ್ ಅನ್ನ, ವೇವ್ ಶೇಪಿಂಗ್ ಸರ್ಕ್ಯೂಟ್ಸ್ ಅನ್ನ ಬಳಕೆ ಮಾಡ್ತೀವಿ. ಸೊ ಇವಾಗ ತನಕ ನಾವು ನೋಡಿದ್ವೇನು, ಅಕಾರ್ಡಿಂಗ್ ಟು ದ ಕಾಂಪೊನೆಂಟ್ಸ್ ಯೂಸ್ಡ್, ಅದರಲ್ಲಿ ಏನೇನು ಕಾಂಪೊನೆಂಟ್ಸ್ ಬಳಸ್ತೀವಿ ಆ ಒಂದು ಕಾಂಪೊನೆಂಟ್ಸ್ ಪ್ರಕಾರ ನಾವು ಟೈಪ್ಸ್ ಅನ್ನ ನೋಡಿದ್ವಿ. ಇವಾಗ ಅಕಾರ್ಡಿಂಗ್ ಟು ದರ್ ವರ್ಕಿಂಗ್ ಪ್ರಿನ್ಸಿಪಲ್, ಯಾವ ರೀತಿ ವರ್ಕ್ ಮಾಡ್ತವೆ ಆ ವರ್ಕಿಂಗ್ ಪ್ರಿನ್ಸಿಪಲ್ ಮೇಲೆ ಡಿಪೆಂಡ್ ಆಗಿ ನಮಗೆ ಯಾವ ರೀತಿ ಸ್ಪ್ಲಿಟ್ ಮಾಡಿದ್ದಾರೆ ಟೈಪ್ಸ್ ಆಫ್ ವೇವ್ ಶೇಪಿಂಗ್ ಸರ್ಕ್ಯೂಟ್ಗಳನ್ನು ಅನ್ನೋದು ನೋಡೋದಾದ್ರೆ, the clipper and clamper circuits are exactly opposite to each other regarding their working principle. ಇದರಲ್ಲಿ 2 ಟೈಪ್ಸ್ ಇದೆ, ಕ್ಲಿಪ್ಪರ್ ಮತ್ತು ಕ್ಲಾಂಪರ್ ಸರ್ಕ್ಯೂಟ್ಸ್ ಅಂತ ಹೇಳಿ. ಒಂದಕ್ಕೊಂದು ಪೂರ್ತಿ ಅಪೋಸಿಟ್ ಇರ್ತವೆ. ಅವ್ರ ವರ್ಕಿಂಗ್ ಪ್ರಿನ್ಸಿಪಲ್ ಅನ್ನು ನಾವು ಕಂಪೇರ್ ಮಾಡಿದವಾಗ ಕ್ಲಿಪ್ಪರ್ ಹಾಗೂ ಕ್ಲಾಂಪರ್ ಸರ್ಕ್ಯೂಟ್ಸ್ ಒಂದಕ್ಕೊಂದು ಅಪೋಸಿಟ್ ಇರ್ತವೆ. ಸೊ ಏನ್ ಡಿಫ್ರೆನ್ಸಸ್ ಇದಾವೆ ಅನ್ನೋದು ನೋಡೋಣ. The major difference between clipper and clamper is that clipper is a limiting circuit which limits the output voltage, while the clamper is a circuit which shifts the DC level of the output. Main ಆಗಿ ಕ್ಲಿಪ್ಪರ್ ಮತ್ತು ಕ್ಲಾಂಪರ್ ಅಲ್ಲಿ ಇರುವಂತಹ ವ್ಯತ್ಯಾಸ ಏನು ಅನ್ನೋದು ನೋಡೋದಾದ್ರೆ, ಕ್ಲಿಪ್ಪರ್ ಸರ್ಕ್ಯೂಟ್ಸ್ ಬಂದು ಲಿಮಿಟಿಂಗ್ ಸರ್ಕ್ಯೂಟ್ಸ್ ಅಂತ ಹೇಳ್ತೀವಿ. ಯಾವಾದ್ರೆ ಔಟ್ಪುಟ್ ವೋಲ್ಟೇಜ್ ಅನ್ನ ಲಿಮಿಟ್ ಮಾಡ್ತವೆ. ಆದ್ರೆ ಕ್ಲಾಂಪರ್ ಸರ್ಕ್ಯೂಟ್ಸ್ ಅನ್ನ ನೋಡಿದವಾಗ ನಾವು ಓನ್ಲಿ DC ಲೆವೆಲ್ಸ್ ಅನ್ನ ಶಿಫ್ಟ್ ಮಾಡ್ತವೆ ಅಷ್ಟೇ. ಅಂಡ್ ಅನದರ್ ಸಿಗ್ನಿಫಿಕೆಂಟ್ ಡಿಫರೆನ್ಸ್, ಇನ್ನೊಂದು ನಾವು ನೋಡಬಹುದಾದಂತಹ ಡಿಫರೆನ್ಸ್ ಬಂದು, ಕ್ಲಿಪ್ಪರ್ ಅಂಡ್ ಕ್ಲಾಂಪರ್ ಸರ್ಕ್ಯೂಟ್ಸ್ ಇಸ್ ದ ಶೇಪ್ ಆಫ್ ದ ಔಟ್ಪುಟ್ ವೇವ್ ಫಾರ್ಮ್. ಕ್ಲಿಪ್ಪರ್ ಸರ್ಕ್ಯೂಟ್ ಅಲ್ಲಿ ಶೇಪ್ ಆಫ್ ದ ವೇವ್ ಫಾರ್ಮ್ ಏನು ಚೇಂಜ್ ಆಗಲ್ಲ, ವೋಲ್ಟೇಜ್ ಲೆವೆಲ್ಸ್ ಏನು ಚೇಂಜ್ ಆಗಲ್ಲ ಕ್ಲಿಪ್ಪರ್ ಸರ್ಕ್ಯೂಟ್ ಅಲ್ಲಿ. ಬಟ್ ಏನಂದ್ರೆ ಓನ್ಲಿ ಶೇಪ್ ಆಫ್ ದ ವೇವ್ ಫಾರ್ಮ್ ಎಫೆಕ್ಟ್ ಆಗತ್ತೆ ಅಷ್ಟೇ. ಸೇಮ್ ವೋಲ್ಟೇಜ್ ಇಂದ ಬೇರೆ ಶೇಪ್ ವೇವ್ ಫಾರ್ಮ್ ಅಥವಾ ಸ್ವಲ್ಪ ಅಮೌಂಟ್ ಆಫ್ ಔಟ್ ಆಫ್ ಫೇಸ್ ಅನ್ನ ನಾವು ಕಾಣಬಹುದು. ಔಟ್ ಆಫ್ ಫೇಸ್ ಅಥವಾ ಇನ್ ಫೇಸ್ ಅನ್ನ ಸಿಗ್ನಲ್ ಔಟ್ಪುಟ್ ಅಲ್ಲಿ ನೋಡಬಹುದು ನಾವು. ಅದೇ ಕ್ಲಾಂಪರ್ ಅಲ್ಲಿ ನೋಡಿದವಾಗ
ಔಟ್ಪುಟ್ ವೇವ್ ಫಾರ್ಮ್ ನಮಗೆ ಕಂಪ್ಲೀಟ್ಲಿ ವೋಲ್ಟೇಜ್ ಲೆವೆಲ್ಸು ಚೇಂಜಸ್ ಆಗುತ್ತೆ. The voltage which is clipped by clipper can assume various shapes, but the voltage obtained by clamper circuits does not alter in shape. So it's a totally different. ನೋಡ್ರಿ ಇಲ್ಲಿ ಕ್ಲಿಪ್ಪರ್ ಸರ್ಕ್ಯೂಟ್ ಇಂದ ನಮ್ಗೆ ಏನು ವೋಲ್ಟೇಜ್ ಅನ್ನ ಕ್ಲಿಪ್ ಮಾಡುತ್ತೆ ಕ್ಲಿಪ್ಪರ್ ಸರ್ಕ್ಯೂಟ್, ಅದರಿಂದ ನಮಗೆ ಬೇರೆ ಒಂದು ಶೇಪೇ ಬರುತ್ತೆ ವೇವ್ ಫಾರ್ಮ್ಗೆ. ಆದರೆ ಕ್ಲ್ಯಾಂಪಿಂಗ್ ಮಾಡೋದ್ರಿಂದ ಅಥವಾ ಕ್ಲ್ಯಾಂಪರ್ ಸರ್ಕ್ಯೂಟ್ ಬಳಸೋದ್ರಿಂದ ಬರುವಂತಹ ವೋಲ್ಟೇಜ್ ಅನ್ನು ನಾವು ಯಾವುದೇ ರೀತಿಯ ಶೇಪ್ ಆಫ್ ದ ಸರ್ಕ್ಯೂಟ್ ಏನಿದೆ ಅದು ಶೇಪ್ ಆಫ್ ದ ವೇವ್ ಫಾರ್ಮ್ ಏನಿದೆ ಯಾವುದೇ ತರಹದ ಆಲ್ಟರ್ ಇರಲ್ಲ. ಶೇಪಲ್ಲಿ ಆಲ್ಟರ್ ಅಂದ್ರೆ ಚೇಂಜಸ್ ಇರಲ್ಲ. ಸೊ ನೋಡೋಣ ಪ್ಯಾರಾಮೀಟರ್ಸ್ ಏನೇನು ಹಾಗೂ ಕ್ಲಿಪ್ಪರ್ ಮತ್ತೆ ಕ್ಲಾಂಪರ್ ಅಲ್ಲಿ ವ್ಯತ್ಯಾಸಗಳೇನಿದಾವೆ. ಸೊ ಫಸ್ಟ್ ಒನ್ ಡೆಫಿನೇಷನ್ ನೋಡ್ರಿ. ಕ್ಲಿಪ್ಪರ್ ಡಿಲಿಮಿಟ್ಸ್ ದ ಆಂಪ್ಲಿಟ್ಯೂಡ್ ಆಫ್ ದ ಔಟ್ಪುಟ್ ವೋಲ್ಟೇಜ್. ಕ್ಲಿಪ್ಪರ್ ಏನ್ ಮಾಡುತ್ತೆ, ಔಟ್ಪುಟ್ ವೋಲ್ಟೇಜಿನ ಆಂಪ್ಲಿಟ್ಯೂಡ್ ವ್ಯಾಲ್ಯೂ ಅನ್ನ ಲಿಮಿಟ್ ಮಾಡುತ್ತೆ, ಡಿಲಿಮಿಟ್ ಮಾಡುತ್ತೆ. ಆದ್ರೆ ಕ್ಲಾಂಪರ್ ಏನ್ ಮಾಡುತ್ತೆ, ಕ್ಲಾಂಪರ್ ಶಿಫ್ಟ್ಸ್ ದ ಡಿಸಿ ಲೆವೆಲ್ ಆಫ್ ದ ಔಟ್ಪುಟ್ ವೋಲ್ಟೇಜ್. ಡಿಸಿ ಲೆವೆಲ್ಸ್ ಏನಿರ್ತವೆ ಔಟ್ಪುಟ್ ವೋಲ್ಟೇಜ್ ಅಲ್ಲಿ ಅವನ್ನ ಶಿಫ್ಟ್ ಮಾಡುತ್ತೆ ಕ್ಲಾಂಪರ್ ಸರ್ಕ್ಯೂಟ್ ಅಷ್ಟೇ. ಆದ್ರೆ ಯಾವುದೇ ತರಹದ ಆಂಪ್ಲಿಟ್ಯೂಡ್ಸ್ ಅನ್ನ ಇದ್ ಮಾಡಲ್ಲ. ಸೊ ಔಟ್ಪುಟ್ ವೋಲ್ಟೇಜ್ ಕ್ಲಿಪ್ಪರ್ ಸರ್ಕ್ಯೂಟ್ಸ್ ಇನ್ಪುಟ್ ವೋಲ್ಟೇಜ್ ಗಿಂತ ಕಡಿಮೆ ಇರುತ್ತೆ, ವೆರಾಸ್ ಕ್ಲಾಂಪರ್ ಸರ್ಕ್ಯೂಟ್ ಮಲ್ಟಿಪ್ಲೈಸ್ ಆಫ್ ಇನ್ಪುಟ್ ವೋಲ್ಟೇಜ್ಗೆ ಮಲ್ಟಿಪ್ಲೈ ಆಗಿ ಔಟ್ಪುಟ್ ವೋಲ್ಟೇಜ್ ಬರುತ್ತೆ. ಎನರ್ಜಿ ಸ್ಟೋರೇಜ್ ಕಾಂಪೊನೆಂಟ್ ಅಂದ್ರೆ ಅದರಿಂದ ಕ್ಲಿಪ್ ಆಗಿರುವಂತಹ ಎನರ್ಜಿ ಅಥವಾ ಕ್ಲಾಂಪ್ ಆಗಿರುವಂತಹ ಎನರ್ಜಿ ಸ್ಟೋರ್ ಆಗೋದಕ್ಕೆ ಬಳಕೆ ಮಾಡುವಂಥದ್ದು. ಕ್ಲಿಪ್ಪರ್ ಸರ್ಕ್ಯೂಟ್ ಅಲ್ಲಿ ಯಾವುದೇ ತರಹದ ಎನರ್ಜಿ ಸ್ಟೋರೇಜ್ ಕಾಂಪೊನೆಂಟ್ ಬೇಕಾಗಿಲ್ಲ. ಆದ್ರೆ ಕ್ಲಾಂಪರ್ ಸರ್ಕ್ಯೂಟ್ ಅಲ್ಲಿ ನಮ್ಗೆ ಎನರ್ಜಿ ಸ್ಟೋರೇಜ್ ಆಗಿ ಕೆಪಾಸಿಟರ್ ಅನ್ನ ಬಳಕೆ ಮಾಡ್ತಾರೆ. ಸೊ ಯಾಕೆ ಅಂದ್ರೆ ಯಾವ ಲೆವೆಲ್ಸ್ ಆದ್ರೆ ಶಿಫ್ಟ್ ಆಗ್ತವೆ ಅಥವಾ ಕ್ಲಾಂಪ್ ಆಗಿರುವಂತಹ ಒಂದು ಎನರ್ಜಿ ನಮ್ಗೆ ಸೇವ್ ಆಗತ್ತೆ. ಶೇಪ್ ಆಫ್ ಔಟ್ಪುಟ್ ವೇವ್ ಫಾರ್ಮ್ ಪ್ಯಾರಾಮೀಟರ್ ಬಂದು ನಮಗೆ ಶೇಪ್ ಆಫ್ ದ ಔಟ್ಪುಟ್ ವೇವ್ ಫಾರ್ಮ್ ಏನಿರುತ್ತೆ ನೋಡೋಣ. ಶೇಪ್ ಚೇಂಜಸ್ ಕ್ಲಿಪ್ಪರ್ ಸರ್ಕ್ಯೂಟ್ಗಳಲ್ಲಿ ರೆಕ್ಟ್ಯಾಂಗ್ಯುಲರ್, ಸೈನೋಸೈಡಲ್, ಟ್ರಯಾಂಗಲ್, ಸ್ಕ್ವಯರ್ ಶೇಪ್ ಈ ರೀತಿ ಡಿಫ್ರೆಂಟ್ ಶೇಪ್ಸ್ ಅನ್ನ ಹೊಂದಿರುತ್ತೆ ಔಟ್ಪುಟ್ ಬಂದು. ಅಂಡ್ ವೇರಸ್ ಕ್ಲಾಂಪರ್ ಸರ್ಕ್ಯೂಟ್ಸ್ ಅಲ್ಲಿ ಸೇಮ್ ಆಸ್ ಇನ್ಪುಟ್ ರಿಮೇನ್ಸ್ ಸೇಮ್ ಆಸ್ ಇನ್ಪುಟ್, ಯಾವುದೇ ತರಹದ ಬದಲಾವಣೆ ಇರಲ್ಲ ಎಕ್ಸೆಪ್ಟ್ ಸಮ್ ಫೇಸ್ ಶಿಫ್ಟ್ಸ್. ಸೊ ಡಿಸಿ ಲೆವೆಲ್ ರಿಮೇನ್ಸ್ ಸೇಮ್ in clipper circuits, but clamper circuits ಅಲ್ಲಿ ಶಿಫ್ಟ್ ಆಗುತ್ತೆ. ಅಪ್ಲಿಕೇಶನ್ಸ್ ಬಂದು ಕ್ಲಿಪ್ಪರ್ ಸರ್ಕ್ಯೂಟ್ಸ್ ನ ಅಪ್ಲಿಕೇಶನ್ಸ್ ಬಂದು ಟ್ರಾನ್ಸ್ಮಿಟರ್ಸ್ ಅಲ್ಲಿ, ರಿಸೀವರ್ಸ್ ಅಲ್ಲಿ, ಆಂಪ್ಲಿಟ್ಯೂಡ್ ಸೆಲೆಕ್ಟರ್ಸ್ ಅಲ್ಲಿ, ನಾಯ್ಸ್ ಲಿಮಿಟರ್ಸ್ ಅಲ್ಲಿ ಈ ಒಂದು ಕ್ಲಿಪ್ಪರ್ ಸರ್ಕ್ಯೂಟ್ ಗಳನ್ನ ಬಳಕೆ ಮಾಡ್ತೀವಿ. ಅದೇ ಕ್ಲಾಂಪರ್ ಅಲ್ಲಿ ಕ್ಲಾಂಪರ್ ಸರ್ಕ್ಯೂಟ್ ಬಂದು ವೋಲ್ಟೇಜ್ ಮಲ್ಟಿಪ್ಲೈಯಿಂಗ್ ಸರ್ಕ್ಯೂಟ್ಸ್ ಅಲ್ಲಿ, ಸೋನಾರ್ಸ್ ಅಲ್ಲಿ, ರಾಡರ್ ಸಿಸ್ಟಮ್ಸ್ ಅಲ್ಲಿ, ಸೋನಾರ್ ಮತ್ತು ರಾಡರ್ ಸಿಸ್ಟಮ್ಸ್ ಅಲ್ಲಿ ಈ ಒಂದು ಕ್ಲಾಂಪರ್ ಸರ್ಕ್ಯೂಟ್ ಅನ್ನ ಬಳಕೆ ಮಾಡ್ತೀವಿ. ಸೊ ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Please subscribe and press the bell icon for further notifications. Like and share the videos. Thank you.